ಸೊ ಹಾಯ್ ಗೈಸ್, ತುಂಬ ದಿನ ಆಯಿತು ವಿಡಿಯೋ ಹಾಕ್ದೇನೆ. ಸೊ ಜನವರಿ 1ಗೆ ಹಾಕಿದ್ದು ವಿಡಿಯೋ, ಅಂದರೆ ನ್ಯೂ ಇಯರ್ ಸ್ಟಾರ್ಟ್ ಆದಾಗ ಹಾಕಿದ್ದು. ಸೊ ಅವತ್ತು ವಿಡಿಯೋ ಹಾಕಿದವನು ಮತ್ತು ಇವತ್ತು ಹಾಕ್ತಾಯಿದ್ದೀನಿ. ಎಷ್ಟು ದಿನ ಆಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಸೊ ತುಂಬ ದಿನ ಬಿಟ್ಬಿಟ್ಟು ಮತ್ತೆ ವಿಡಿಯೋ ಹಾಕ್ತಿದ್ದೀನಿ. ಯಾಕಂತಂದ್ರೆ ತುಂಬ ಇನ್ಆಕ್ಟಿವ್ ಆಗಿಬಿಟ್ಟಿದೆ. ಯಾಕಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇವತ್ತು ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ತುಂಬ ದಿನ ಬಿಟ್ಟು ಹಾಕ್ತಿದ್ದೀನಿ. ಯಾಕಂತಂದರೆ ಇದು ನನ್ನ ಲಾಸ್ಟ್ ವಿಡಿಯೋ. ಯಾಕಂತಂದ್ರೆ ನನಗೆ ಯೂಟ್ಯೂಬಲ್ಲಿ ಕರೆಕ್ಟಾಗಿ ಇದು ಮಾಡೋಕ್ಕಾಗ್ತಿಲ್ಲ. ಅಂದರೆ ಟೈಮಿಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು, ಯೂಟ್ಯೂಬನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಅದಕ್ಕೋಸ್ಕರನೇ ಯೂಟ್ಯೂಬನ್ನು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಯೂಟ್ಯೂಬಲ್ಲಿ ಇನ್ಆಕ್ಟಿವ್ ಆಗ್ತೀನಿ ನಾನು. ಪದೇ ಇನ್ಆಕ್ಟಿವ್ ಆಗೋದು ಮತ್ತೆ ಆ್ಯಕ್ಟಿವ್ ಆಗೋದು. ಈಗ ತುಂಬ 4-5 ತಿಂಗಳು ಬಿಟ್ಟು ಮತ್ತೊಂದು ವೀಡಿಯೋ ಹಾಕಿರ್ತೀನಿ. ಆಮೇಲೆ ಮತ್ತೊಂದು 4-5 ತಿಂಗಳು ವೀಡಿಯೋ ಹಾಕೋಕ್ಕಾಗಿರಲ್ಲ. ಆಮೇಲೆ ಮತ್ತೊಂದು ವೀಡಿಯೋ ಹಾಕ್ತೀನಿ. ಆವಾಗ ಆ ಥರ ವೀಡಿಯೋ ಹಾಕ್ಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ ಏನಂತಂದರೆ, ಇನ್ಮೇಲೆ ಡೈಲಿ ವೀಡಿಯೋಸ್ ಬರುತ್ತೆ ಅಂತ ಹೇಳಿರ್ತೀನಿ. ಆಮೇಲೆ ಒಂದು 4-5 ತಿಂಗಳು ಬಿಟ್ಟು ನಾನು ವೀಡಿಯೋ ಹಾಕೋದು. ಅದಕ್ಕೋಸ್ಕರನೇ ಈ ಥರ ಎಲ್ಲ ಆಗ್ತಿದೆ. ಇದು ತುಂಬ ಇಷ್ಟು ಜನ ಎಕ್ಸಾಮ್ಸ್ ಎಲ್ಲ ಇತ್ತು, ಆಮೇಲೆ ಹಾಸ್ಟ್ಲಿಗೆ ಹೋಗಿದ್ದೆ, ಇವೆಲ್ಲ ಆಗ್ತಿತ್ತು. ಅದಕ್ಕೋಸ್ಕರನೇ ನಾನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಇನ್ಮೇಲೆ ಯೂಟ್ಯೂಬಲ್ಲಿ ನಾನು ಇರೋಕ್ಕಾಗಲ್ಲ. ಇನ್ನು ಯೂಟ್ಯೂಬೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತೀನಿ. ಯೂಟ್ಯೂಬ್ ಚಾನಲ್ ಏನು ಡಿಲೀಟ್ ಮಾಡಲ್ಲ, ಚಾನಲ್ ಇರುತ್ತೆ, ಆದರೆ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ. ಹಳೆ ವೀಡಿಯೋಸ್ನೇ ನೀವು ನೋಡ್ಕೋಬೇಕಾಗತ್ತೆ, ಓಕೆನಾ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರನೇ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಪದೇ ಇನ್ಆಕ್ಟಿವ್ ಆಗೋದು ಆಗ್ತಿದೆ. ಯಾಕಂತ ಗೊತ್ತಾಗ್ತಿಲ್ಲ. ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಸಿಗೋಲ್ಲ, ಆಮೇಲೆ ಮೂಡೂ ಇರೋಲ್ಲ. ಯೂಟ್ಯೂಬನ್ನು ಕಂಟಿನ್ಯೂ ಮಾಡಬೇಕಂತ ಅನ್ಸೋದು ಇಲ್ಲ. ಅದಕ್ಕೋಸ್ಕರನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನನಗೆ ಯೂಟ್ಯೂಬನ್ನು. ಈಗ ತುಂಬ ಟೈಮ್ ಇರೋದಿಲ್ಲ. ಈಗ ಜಾಸ್ತಿ ಗೇಮಲ್ಲೂ ಇನ್ಆಕ್ಟಿವ್ ಆಗಿಬಿಟ್ಟಿದ್ದೆ ನಾನು. ಗೇಮಲ್ಲೂ ಯಾವಾಗವಾಗ ಅಷ್ಟೇ ಆನ್ಲೈನ್ ಬರೋದು. ಈಗ ಜಾಸ್ತಿ ಗೇಮು ಆಡ್ತಿಲ್ಲ ನಾನು, ಅರ್ಥ ಆಯ್ತಾ. ಗೇಮನ್ನು ಜಾಸ್ತಿ ಆಡ್ತಿಲ್ಲ ನಾನು, ಸ್ವಲ್ಪ ಗೇಮ್ ಆಡ್ತಿದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಯೂಟ್ಯೂಬನ್ನು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೇಮಲ್ಲೂ ಇನ್ಆಕ್ಟಿವ್ ಆಗಿಬಿಟ್ಟಿದ್ದೀನಿ. ಆಮೇಲೆ ಈ ಕಡೆ ಸೈಡು ಏನಂತಂದರೆ, ಯೂಟ್ಯೂಬಲ್ಲೂ ಇನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ಇಷ್ಟು ದಿವಸದಿಂದ ಇನ್ಆಕ್ಟಿವ್ ಆಗೇ ಇದೆ. ಕಂಟಿನ್ಯೂ ಮಾಡೋಕ್ಕೂ ಇಷ್ಟ ಇಲ್ಲ ನನಗೆ, ಓಕೆನಾ. 1 ಇಯರ್ ಆಗ್ತಾ ಬಂತು ಅಂತ ಅಂದ್ಕೊತೀನಿ, ಓಕೆನಾ. ಇವತ್ತು April 1, 1 ಇಯರ್ ಆಗ್ತಾ ಬಂತು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. 1 ಇಯರಲ್ಲಿ ತುಂಬ ವೀಡಿಯೋಸ್ ಮಾಡಿದೆ ನಾನು. ಆಮೇಲೆ ಅವಾಗವಾಗ ಇನ್ಆಕ್ಟಿವ್ ಆಗ್ತಾ ಬರ್ತಿದೆ. ಆದರೆ ಇಷ್ಟು ಇನ್ಆಕ್ಟಿವ್ ಆಗಿ ಯಾವತ್ತೂ ಇರಲಿಲ್ಲ ನಾನು ಅನಿಸುತ್ತೆ. ಅಂದರೆ 4-5 ತಿಂಗಳು ವೀಡಿಯೋ ಹಾಕ್ದೇನೆ ಇನ್ಆಕ್ಟಿವ್ ಆಗಿರೋದು ಯಾವತ್ತೂ ಇರಲಿಲ್ಲ. ಫಸ್ಟ್ ಟೈಮ್ ಅನಿಸುತ್ತೆ. ಅದರಲ್ಲೂ ನ್ಯೂ ಇಯರ್ಗಿಂತ ಮುಂಚೆನೂ ಹಾಗೆ ಮಾಡ್ತಿದ್ದೆ ನಾನು. ಆದರೆ 1 ತಿಂಗಳು ಬಿಟ್ಟು ವೀಡಿಯೋ ಹಾಕ್ತಿದ್ದೆ. ಆಮೇಲೆ ನ್ಯೂ ಇಯರ್ ಆದಮೇಲಿಂದ ಜನವರಿ 1ಗೆ ವೀಡಿಯೋ ಹಾಕಿದನು. ಇವತ್ತವರೆಗೂ ಒಂದು ವೀಡಿಯೋ ಹಾಕಿಲ್ಲ. ಮತ್ತು ಇವತ್ತು April ಇವತ್ತು ವೀಡಿಯೋ ಹಾಕ್ತಿದ್ದೀನಿ, ಅದು ಸಂಜೆ ಆದಮೇಲೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಯೂಟ್ಯೂಬನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ. ಸಾರಿ, ಪ್ರ್ಯಾಂಕ್ ಗೈಸ್, ಇದು ಪ್ರ್ಯಾಂಕು. ನಾನು ಇಷ್ಟು ತನಕ ಪ್ರ್ಯಾಂಕ್ ಮಾಡಿದ್ದೆ. ಯಾಕಂತಂದರೆ ಇದು April 1, April Fool, ಓಕೆನಾ. ಸೊ ನಾನು ಇಷ್ಟು ತನಕ ಪ್ರ್ಯಾಂಕ್ ಮಾಡ್ತಿದ್ದೆ, ಓಕೆನಾ. ನಾವೆಲ್ಲ ಯೂಟ್ಯೂಬನ್ನು ಬಿಟ್ಟಾಗ ಸೀನೇ ಇಲ್ಲ. ಯಾಕಂತಂದರೆ ಇಷ್ಟು ದಿನ ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ಇನ್ಆಕ್ಟಿವ್ ಆಗಿಬಿಟ್ಟಿದ್ದೆ. ನೀವು ಅನ್ಕೋಬೋದು 4 ತಿಂಗಳು ಯಾರು ಎಕ್ಸಾಮ್ ಮಾಡ್ತಾರೆ ಅಂಥೇಳಿ. ಆದರೆ ಎಕ್ಸಾಮಿಗೆಲ್ಲ ಓದ್ತಿದ್ದೆ, ಅದಕ್ಕೋಸ್ಕರನೇ ಇನ್ಆಕ್ಟಿವ್ ಆಗಿಬಿಟ್ಟಿದ್ದೆ. ಆಮೇಲೆ ಗೇಮಲ್ಲೂ ಜಾಸ್ತಿ ಆ್ಯಕ್ಟಿವ್ ಇರಲಿಲ್ಲ, ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಇನ್ಆಕ್ಟಿವ್ ಆಗಿಬಿಟ್ಟಿದ್ದೆ. ಅದಕ್ಕೆ ಆಗ್ತಿದ್ದಿಲ್ಲ. ನಾವು ಯೂಟ್ಯೂಬೆಲ್ಲ ಬಿಟ್ಟಾಗಲ್ಲ. ಈಗ ಎಲ್ರಿಗೂ ಹಾಲಿಡೇಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನು ಮುಂದೆ ಆ್ಯಕ್ಟಿವ್ ಆಗಿ ಇರ್ತೀನಿ, ಯೂಟ್ಯೂಬಲ್ಲೂ ಅಷ್ಟೇ, ಗೇಮಲ್ಲೂ ಅಷ್ಟೇ, ಓಕೆನಾ. ನಾವೆಲ್ಲ ಯೂಟ್ಯೂಬನ್ನು ಬಿಟ್ಟಾಗೋದಿಲ್ಲ, ಹಂಗೆ ಸುಮ್ಮನೆ ಒಂದು ಹೇಳಿದೆ ಅಷ್ಟೇ. ನಾವೆಲ್ಲ ಯೂಟ್ಯೂಬಲ್ಲಿ ಇನ್ಆಕ್ಟಿವ್ ಆಗಿರಲ್ಲ, ಓಕೆನಾ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಗೈಸ್, ಓಕೆನಾ. ನಾಳೆಯಿಂದ ಕಂಟೆಂಟ್ ಹಾಕಿ ವೀಡಿಯೋ ಮಾಡ್ತೀನಿ, ಓಕೆನಾ. ಇವತ್ತಿನ ಹಿಂಗೆ ಹೇಳೋಣ, ಹಂಗೆ April Fool ಮಾಡೋಣ ಅಂತ ಹಂಗೆ ಬಂದಷ್ಟೇ. ನಾಳೆಯಿಂದ ಗೇಮಿಂಗ್ ವೀಡಿಯೋಸ್ ಎಲ್ಲ ಬರ್ತವೆ, ಓಕೆನಾ. ಸರಿ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.